ನಿಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಪಾಠವನ್ನ ಲಾಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದೆ. ಅದರ ಕಂಟಿನ್ಯೂ ಪಾರ್ಟ್ ಅನ್ನ ಹೇಳ್ತಾ ಇದ್ದೇನೆ. ಯಾವ್ದು ಹೇಳ್ರಿ? ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಏರಿಯಾಸ್ ರಿಲೇಟೆಡ್ ಟು ದ ಸರ್ಕಲ್. ಹೌದಾ? ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಹೌದಾ? ಇದ್ರೊಳಗೆ ನಾನು ಇವತ್ತು ಹೇಳ್ತಾ ಇರೋದು ನಿಮಗ, ಆಲ್ರೆಡಿ ನಾನು ನಿಮಗ ವೃತ್ತದ ವಿಸ್ತೀರ್ಣವನ್ನ ಯಾವ ರೀತಿ ಕಂಡುಹಿಡಿಬೇಕು, ಆಮೇಲೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಹೌದಾ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ರೇಡಿಯಲ್ ಕಂಟೆಂಟ್ ಅಂತ ಹೇಳಿ ನಿಮಗ ಲಾಸ್ಟ್ ಟೈಮ್ ಹೇಳಿದ್ದೆ. ಇವಾಗ ಏನಂದ್ರೆ ಇದು ಜೋಡಿಸಿದ ಸಮತಲಾಕೃತಿಗಳ ವಿಸ್ತೀರ್ಣ. ಜೋಡಿಸಿದ ಸಮತಲಾಕೃತಿಗಳ ವಿಸ್ತೀರ್ಣ ಅನ್ನೋ ಒಂದು ಟಾಪಿಕ್ ಅನ್ನ ಹೇಳ್ತಾ ಇದ್ದೇನೆ. ಹೌದಾ? ವಿಸ್ತೀರ್ಣಗಳು, ಜೋಡಿಸಿದ ಸಮತಲಾಕೃತಿಗಳು ಅಂದ್ರೆ ಯಾವ ರೀತಿ ಅಂದ್ರೆ, ಇದು ಒಂದು ಸಮತಲಾಕೃತಿ. ಹೌದಾ? ಇದು ತ್ರಿಭುಜ, ಇದು ಕೂಡ ನಮಗ ಸಮತಲಾಕೃತಿ, ಇದು ಕೂಡ ನಮಗ ಸಮತಲಾಕೃತಿ. ಇದು ತ್ರಿಭುಜ, ಇದು ವೃತ್ತ, ಇದು ಚತುರ್ಭುಜ. ಇವಕ್ ನಾವೇನಂತ ಕರಿತೇವೆ ಅಂದ್ರ ಸಮತಲಾಕೃತಿಗಳು ಅಥವಾ ಪ್ಲೇನ್ ಫಿಗರ್ಸ್ ಅಂತ ಕರಿತೇವೆ. ಹೌದಾ? ಇಲ್ಲಿ ಜೋಡಿಸಿದ ಸಮತಲಾಕೃತಿಗಳ ವಿಸ್ತೀರ್ಣಗಳು. ಒಂದ ಚಿತ್ರದೊಳಗ ಅವರು ಎರಡೆರಡು ಡಯಾಗ್ರಾಮ್ಸ್ ಗಳನ್ನ ಅಥವಾ ಪ್ಲೇನ್ ಫಿಗರ್ಸ್ ಗಳನ್ನ ಜೋಡಿಸಿರ್ತಾರ. ಹೌದಾ? ಅದ್ರದ್ದು ನಾವೇನ್ ಮಾಡ್ಬೇಕು? ವಿಸ್ತೀರ್ಣಗಳನ್ನ ಕಂಡುಹಿಡಿಬೇಕು. ನೀವು ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡಿದ್ರಿ ಅಂದ್ರ ನಿಮಗೆ ಯಾವ ರೀತಿ ಇದು ಜೋಡಿಸಿದ ಸಮತಲಾಕೃತಿಗಳ ವಿಸ್ತೀರ್ಣವನ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದು ನಿಮಗ್ ಗೊತ್ತಾಗ್ತೈತಿ. ಹೌದಾ? ಈಗ ಹೋಗೋಣ ನೆಕ್ಸ್ಟ್ ಅದಕ್ಕೆ ಎಕ್ಸಾಂಪಲ್ಗೆ. ಜೋಡಿಸಿ, ಹಂಗಾದ್ರೆ ನಾವು ಇವತ್ತು ಯಾವ್ದನ್ನ ಕಲಿತಾ ಇದ್ದೇವೆ ಹೇಳ್ರಿ? ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅನ್ನೋ ಒಂದು ಪಾಠದೊಳಗ ಜೋಡಿಸಿದ ಸಮತಲಾಕೃತಿಗಳ ವಿಸ್ತೀರ್ಣವನ್ನ, ಇದು ಈ ಟಾಪಿಕ್ನ ಲಾಸ್ಟ್ ಟಾಪಿಕ್ ಇದು. ಹೌದಾ? ಇದನ್ನ ನೋಡೋಣಂತ ಯಾವ ರೀತಿ ಇದೆ ಅಂತ. ಹೌದಾ? ಇಲ್ಲೊಂದು ಎಕ್ಸಾಂಪಲ್ ಐತಿ, ಅದು ನಿಮ್ಗ ಎಕ್ಸಾಂಪಲ್ ಒಳಗ ಇದ್ದಿದ್ದನ್ನ ನಿಮ್ಗ ಎಕ್ಸಾಮ್ ಒಳಗ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅದು. ಹೌದಾ? ಸೊ ಅದನ್ನ ನಾನು ನಿಮ್ಗ ಸಾಲ್ವ್ ಮಾಡ್ತೇನಂತ. ಫಸ್ಟ್ ಕ್ವಶನ್ ಓದ್ತೇನೆ ನೋಡ್ರಿ. ನಾ ಈಗ ಬಿಡಿಸ್ತಾ ಇರೋದು ನಿಮಗ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಹೌದಾ? ಸೊ ಕ್ವಶನ್ ಓದ್ತೇನೆ ನೋಡ್ರಿ. ABCD ಒಂದು 14 ಸೆಂಟಿಮೀಟರ್ ಬಾಹುವಿರುವ ಒಂದು ಚೌಕವಾದರೆ ಚಿತ್ರ 5.16ರಲ್ಲಿ ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಸೊ ಡೈಗ್ರಾಮ್ ಯಾವ ರೀತಿ ಇದೆ ಅಂತ ಹೇಳಿ ನಾ ಒಂದ್ಸಲ ಹಾಕಿ ತೋರಿಸ್ತೇನೆ ನೋಡ್ರಿ ನಿಮಗ. ಇದೊಂದು ಚೌಕ, ಕರೆಕ್ಟಾ? ಇದೊಂದು ಚೌಕ. ಇದ್ರೊಳಗೆ ಎಷ್ಟು ಸರ್ಕಲ್ಸ್ ಅದಾವಂದ್ರ ಒಂದು 2 3 4. ಹೌದಾ? ಈ ರೀತಿ ಅದು ನಿಮ್ಗ ಡಯಾಗ್ರಾಮ್ ಇದೆ. ಇಲ್ಲಿ ಏನಾಗಿದೆ ಅಂದ್ರೆ ಇದಿಷ್ಟು ನಿಮ್ಗ ಶೇಡ್ ಮಾಡ್ಯಾರಂತ. ಹೌದಾ? ಕರೆಕ್ಟಾ? ಈ ರೀತಿ ಇದೆ. ನಿಮ್ ಬುಕ್ ಇದ್ರೆ ನೀವು ಒಂದ್ಸಲ ನೋಡ್ಕೋಬಹುದು. ಕರೆಕ್ಟಾ? ಅವ್ರ ಕ್ವಶನ್ ಏನ್ ಕೇಳಿದಾರಂದ್ರ, ಇದೊಂದು 14 ಸೆಂಟಿಮೀಟರ್ ಇರುವ ಒಂದು ಚೌಕ ಇದೆ. ಹೌದಾ? ಈ ಚೌಕದೊಳಗ ಅವ್ರ ಏನ್ ಮಾಡ್ಯಾರಂತ, ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣ ಅಂದ್ರೆ ಇದೇನ್ ಶೇಡ್ ಮಾಡ್ಯಾರಲ್ಲ ಇದ್ರದಷ್ಟ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಬೇಕಂತ. ಹೌದಾ? ಸೊ ಇಲ್ಲಿ ಏನಾಗಿದೆ, ನಾವ್ ಏನ್ ಮಾಡ್ಬೇಕಂದ್ರ ಫಸ್ಟ್ ಚೌಕದ ವಿಸ್ತೀರ್ಣವನ್ನ ಕಂಡುಹಿಡ್ಕೋಬೇಕು. ಅದಾದ್ಮೇಲೆ ಈ ವೃತ್ತಗಳ ವಿಸ್ತೀರ್ಣವನ್ನ ಕಂಡುಹಿಡ್ಕೊಂಡು ಚೌಕದ ವಿಸ್ತೀರ್ಣದೊಳಗ ಈ 4 ವಿಸ್ತೀರ್ಣವನ್ನ ತೆಗ್ದಿವಿ ಅಂದ್ರ ಉಳಿದ್ ಯಾವ್ದು ಉಳಿತೈತಿ, ಯಾವ ಪ್ಲೇಸಿಂದ ವಿಸ್ತೀರ್ಣ ಉಳಿತೈತಿ ಹೇಳ್ರಿ? ಇದು ಏನ್ ಶೇಡ್ ಮಾಡ್ಯಾರಲ್ಲ ಅದ ವಿಸ್ತೀರ್ಣ ನಮಗ ಉಳಿತೈತಂತ. ಹೌದಾ? ನಾವೀಗ ಫಸ್ಟ್ ಏನ್ ಮಾಡ್ಬೇಕಂಗಾದ್ರ ಚೌಕದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಚೌಕದ ವಿಸ್ತೀರ್ಣ. ಏರಿಯಾ ಆಫ್ ಸ್ಕ್ವೇರ್ ಅಂದ್ರೆ ಏನ್ ಬರ್ತೈತಿ ಸೂತ್ರ?
ಎ ಸ್ಕ್ವೇರ್ ಬರ್ತೈತಿ. ಹೌದಾ, ಎ ಸ್ಕ್ವೇರ್ ಬರ್ತೈತಿ. ಸೊ ಹಂಗಾರ ಚೌಕದ ಬಾಹುವಿನ ಉದ್ದ ಎಷ್ಟಂತ ಕೊಟ್ಟಾರ ನೋಡ್ರಿ ಇಲ್ಲಿ. ಎ ಬಿ ಸಿ ಡಿ ಒಂದು 14 ಸೆಂಟಿಮೀಟರ್ ಬಾಹು ಇರುವ ಒಂದು ಚೌಕ. ಅಂದ್ರೆ ಇದು ಏನಾಗಿದೆ ಅಂದ್ರೆ ನಮಗಿಲ್ಲಿ 14 ಸೆಂಟಿಮೀಟರ್ ನಮಗ ಬಾಹು ಆಗಿದೆ. ಹೌದಾ, ಸೊ ಈಗ ಏನಾಗತ್ ನೋಡ್ರಿ, 14 ಸ್ಕ್ವೇರ್ ಮಾಡಿದ್ನಿ. 14 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗತ್ತ? 196 ಆಗುತ್ತ. 14 ಎಷ್ಟಾಗತ್ತ? 196 ಆಗತ್ತ. ಹೌದಾ, ಚೌಕದ ವಿಸ್ತೀರ್ಣ ಎಷ್ಟು ಬಂತು ನಮಗ? 196 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ 196 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಈಗ ಚೌಕದ ವಿಸ್ತೀರ್ಣವನ್ನ ಕಂಡುಹಿಡಿದೀವಿ. ಹೌದಾ, ಈಗ ಏನ್ ಮಾಡ್ಬೇಕಂದ್ರ ಇಲ್ಲಿ ಏನ್ ಬರ್ತೈತಿ ನೋಡ್ರಿ, ಇಲ್ಲಿ ಇದೇನಾಗ್ತಿದು ಪೂರ್ತಿ ಒಂದು ಬಾಹು ಆಯ್ತು ಈಗದ. ಹೌದಾ, ಇಲ್ಲಿ ನಮಗ್ ಏನಾಗತ್ತಂದ್ರ ಇದನ್ನ ಅರ್ಧ ಮಾಡಿದ್ರೆ ಇದು ನಮ್ಗೆ ಇಲ್ಲಿ ಏನ್ ಬರ್ತೈತಿ, ಈ ವೃತ್ತದ ವ್ಯಾಸ ಬರ್ತೈತಿ ನಮಗಿಲ್ಲಿ. ಹೌದಾ, ವೃತ್ತದ ವ್ಯಾಸ ಬರ್ತೈತಿ. ಇದನ್ನ ನೋಡ್ರಿ ಇಲ್ಲಿ ಸ್ವಲ್ಪ ಅರ್ಧ ಮಾಡ್ರಿ, ಇದನ್ನ ಎಷ್ಟ್ ಆಕೈತಿ? 14 ಅರ್ಧ ಮಾಡಿದ್ರೆ ಎಷ್ಟು ಬರ್ತೈತಿ? ಇಲ್ಲಿ 7 ಬರ್ತೈತಿ. ಹೌದು, ಇಲ್ಲೇ ಒಂದ್ ಸೆಕೆಂಡ್. ವೃತ್ತದ ವ್ಯಾಸ ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ ನಿಮ್ಗೆ ಅರ್ಥ ಆಗ್ತಾ ಇದೆ. ಇದು ಪೂರ್ತಿ ಬಾಹು ಏನಾಗಿದೆ? 14 ಸೆಂಟಿಮೀಟರ್ ಇದೆ. ಈಗ ಇದನ್ನ ಅರ್ಧ ಮಾಡಿದ್ರೆ ಇದನ್ನ ನೋಡಿದ್ರ ಗೊತ್ತಾಗ್ತೈತಿ ನಿಮ್ಗ ವೃತ್ತದ ವ್ಯಾಸ ಬರ್ತೈತಿ ಇದನ್ನ ಅರ್ಧ ಮಾಡಿದ್ರ. ಹೌದಾ, ಸೊ ಅದಕ್ ನಾ ಏನ್ ಮಾಡ್ತೇನೆ ಹೇಳ್ರಿ, 14 ಡಿವೈಡೆಡ್ ಬೈ 2. 14 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರ್ತೈತಿ ವ್ಯಾಸ? 7 ಬಂತು. ಹೌದಾ, ನಮಗ್ ಏನ್ ಬೇಕು ಹೇಳ್ರಿ? ತ್ರಿಜ್ಯ ಬೇಕಾಗೈತಿ. ತ್ರಿಜ್ಯ ಅಂದ್ರೆ ಏನಾಗಿರ್ತೈತಿ ಹೇಳ್ರಿ? ವ್ಯಾಸದ ಅರ್ಧದಷ್ಟು ಇರ್ತೈತಿ. ಸೊ ವೃತ್ತದ ತ್ರಿಜ್ಯ ಇಸ್ ಈಕ್ವಲ್ ಟು 7/2. 7/2. ಈಗ ನಾವ್ ಏನ್ ಮಾಡ್ಬೇಕಂದ್ರ ಒಂದು ವೃತ್ತದ ವಿಸ್ತೀರ್ಣವನ್ನ ಕಂಡು ಹಿಡ್ಕೊಂಡು ಅದನ್ನ ಇಂಟು 4 ಮಾಡಿದಾಗ ನಮಗ 4 ವೃತ್ತದ ವಿಸ್ತೀರ್ಣ ಬರ್ತೈತಿ ನಮಗ. ಹೌದಾ, 4 ವೃತ್ತದ ವಿಸ್ತೀರ್ಣ ಬರ್ತೈತಿ. ಯಾವ ರೀತಿ ಅಂತ ನೋಡೋಣ ಈಗ. ಹೌದಾ, ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನು ಸೂತ್ರ ಏನ್ ಹೇಳ್ರಿ? ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಹೌದಾ, ಪೈ ಆರ್ ಸ್ಕ್ವೇರ್ ಅಂತ ಇದೆ. ಸೊ ಪೈ ಅಂದ್ರೆ ಎಷ್ಟಿದೆ ನೋಡ್ರಿ ನಮ್ಗ? 22 ಡಿವೈಡೆಡ್ ಬೈ 7 ಅಂತ ಇದೆ ಪೈ ಅಂದ್ರ. ಹೌದಾ, ಆರ್ ಸ್ಕ್ವೇರ್ ಅಂದ್ರೆ ಎಷ್ಟಾಗತ್ ನೋಡ್ರಿ? 7/2 ಇಂಟು 7/2. ಹೌದು, ಆರ್ ಅಂದ್ರೆ ಏನಿದೆ ನಮಗ? 7/2 ಇದೆ. ಹೌದಲ್ಲ? ಹೌದಾ, ಈಗ ಸೊ ನೋಡ್ರಿ ಇಲ್ಲ ಎಷ್ಟಾಗತ್ತ? 7 7 ಕ್ಯಾನ್ಸಲ್ ಆಯ್ತು. ಹೌದಾ, ಇಲ್ಲಿ ನೋಡ್ರಿ 2 1 2 11. ಹೌದಾ, ನೋಡ್ರಿ ಎಷ್ಟಾಗತ್ತ? 11 7 77 ಡಿವೈಡೆಡ್ ಬೈ 2. ಹೌದಾ, 11 7 77 ಡಿವೈಡೆಡ್ ಬೈ 7 ಆಯ್ತು. ಈಗ ಒಂದು ವೃತ್ತದ ವಿಸ್ತೀರ್ಣ ಇಷ್ಟಾದ್ರ 4 ವೃತ್ತದ ವಿಸ್ತೀರ್ಣ ಎಷ್ಟಾಕೈತಿ ಅಂತ ನಾವು ಕಂಡುಹಿಡಿಬೇಕು. ಹೌದಾ, ಇಲ್ಲಿ ನೋಡ್ರಿ ಇದನ್ನ ರಬ್ ಮಾಡಬಹುದು ಸ್ವಲ್ಪ. ಈಗ ಒಂದು ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು 77 ಡಿವೈಡೆಡ್ ಬೈ 2 ಅಂತ ಬಂದಿದೆ. ಹೌದಾ, ಒಂದು ವೃತ್ತದ ವಿಸ್ತೀರ್ಣ 77 ಡಿವೈಡೆಡ್ ಬೈ 2 ಆದ್ರ ಇಲ್ಲಿ ಬರೀ ನಮಗ್ ಒಂದೇ ವೃತ್ತ ಇಲ್ಲ, 4 ವೃತ್ತ ಇದಾವ್. ಹೌದಾ, ಸೊ ನಾ ಏನ್ ಮಾಡ್ತೇನೆ ನೋಡ್ರಿ, 4 ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅಂದ್ರೆ ಏನಾಗತ್ತೆ ಹೇಳ್ರಿ? 4 ಇಂಟು 77 ಡಿವೈಡೆಡ್ ಬೈ 2 ಅಂತ ಬಂತು. ಕರೆಕ್ಟಾ? ಸೊ ಈಗ ಏನಾಗತ್ತೆ ನೋಡ್ರಿ, 7 2 1 2 2 4 ಬಂತು. ಹೌದಾ, ಸೊ ಈಗ 77 ಇಂಟು 2 ಮಾಡ್ರಿ ಎಷ್ಟಾಗತ್ ನೋಡ್ರಿ? 7 2 14 ಒಂದ್ ಕೈಲ 7 2 14 15 ಸೆಂಟಿಮೀಟರ್ ಸ್ಕ್ವೇರ್. ಹೌದಾ, ಅಂದ್ರ ನಾ ಹೇಳಿದ್ ನಿಮ್ಗೆ ಅರ್ಥ ಆಯ್ತು. ಈಗ ನಮಗ ಚೌಕದ ವಿಸ್ತೀರ್ಣ ಎಷ್ಟು ಬಂತು? 196 ಬಂದಿದೆ. ಹೌದಾ, ಈ 4 ವೃತ್ತದ ವಿಸ್ತೀರ್ಣ ಎಷ್ಟು ಬಂದಿದೆ? 154 ಸೆಂಟಿಮೀಟರ್ ಬಂದಿದೆ. ಈಗ ಒಂದು ವೃತ್ತದೊಳಗ 4 ವೃತ್ತದ ವಿಸ್ತೀರ್ಣವನ್ನ ಹೊರಗೆ ತಕೊಂಡ್ವಿ ಅಂದ್ರ ಉಳಿತಂದ್ರ ಏನ್ ಪ್ಲೇಸ್ ಉಳಿತೈತ್ ನೋಡ್ರಿ. ಇಲ್ಲಿ ಏನ್ ಶೇಡ್ ಮಾಡೈತಲ್ಲ ಅಂದ್ರೆ ಛಾಯೆಗೊಳಿಸಿದ ವಲಯ ಉಳಿತೈತ್ ನಮಗ್. ಹೌದಾ, ನಾವು ಅವ್ರು ಹೇಳಿದಂತ ಕ್ವಶನ್ಗೆ ನಿಯರ್ ಬಂದ್ವಿ ನಾವು. ಹೌದಾ, ಈಗ ನೋಡೋಣ ನೆಕ್ಸ್ಟ್. ಈಗ ನಾ ಯಾವ ರೀತಿ ಬರೀತೇನೆ ನೋಡ್ರಿ. ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣ ವಲಯದ
ವಿಸ್ತೀರ್ಣ ಇಸ್ ಈಕ್ವಲ್ ಟು ಚೌಕದ ವಿಸ್ತೀರ್ಣ ಮೈನಸ್ 4 ವೃತ್ತದ ವಿಸ್ತೀರ್ಣ. ಯಾಕಂದ್ರೆ ಇಲ್ಲೇ 4 ವೃತ್ತಗಳಿದಾವು, ಹೌದಾ? 4 ವೃತ್ತದ ವಿಸ್ತೀರ್ಣ. ಸೊ ಈಗ ನಮ್ಗೆ ಚೌಕದ ವಿಸ್ತೀರ್ಣ ಎಷ್ಟು ಬಂದಿದೆ ಹೇಳ್ರಿ? 196, ಕರೆಕ್ಟಾ? ಮೈನಸ್, ಹೌದಾ? ಮತ್ತ ವೃತ್ತದ ವಿಸ್ತೀರ್ಣ 4 ವೃತ್ತದ ವಿಸ್ತೀರ್ಣ ಎಷ್ಟು ಬಂದಿದೆ? 154 ಅಂತ ಬಂದಿದೆ, ಹೌದಾ? 154 ಬಂದಿದೆ. ಸೊ 196 ಮೈನಸ್ 154 ಮಾಡಿದ್ರೆ ಎಷ್ಟು ಬರ್ತೈತೆ ನೋಡ್ರಿ? 6 ಮೈನಸ್ 4 2, ಹೌದಾ? 9 ಮೈನಸ್ 5 4, 1 ಮೈನಸ್ 1 0 ಆಯ್ತು. ಅದನ್ನೇನು ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ 42 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಅಂದ್ರ ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣ. ಇದೇನಿಲ್ಲೇನು ಶೇಡ್ ಮಾಡೈತಲ್ಲ, ಹೌದಾ? ಇದ್ರದಷ್ಟ ವಿಸ್ತೀರ್ಣ ನಮ್ಗೆ ಎಷ್ಟು ಬಂತು? 42 ಸೆಂಟಿಮೀಟರ್ ಸ್ಕ್ವೇರ್, ಹೌದಾ? ನಾನ್ ನಿಮಗೆ ಯಾಕೆ ಇದು ಕ್ವಶನ್ ಪದೇ ಇದ್ರೊಳಗ ಸ್ವಲ್ಪ ನಿಮ್ಗ ಡಯಾಗ್ರಾಮ್ಸ್ ಗಳನ್ನ ಚೇಂಜ್ ಮಾಡಿ ಕೊಡ್ತಾರ. ನಿಮ್ಗೆ ನೆಕ್ಸ್ಟ್ ಎಕ್ಸಾಂಪಲ್ ಒಳಗ ಅದಾವ, ಅಂದ್ರೆ ಎಕ್ಸರ್ಸೈಸ್ ಒಳಗ ಅದಾವ, ನಾನ್ ನಿಮಗ್ ತೋರಿಸ್ತೀನಿ. ಸೇಮ್ ಆನ್ಸರ್ ಮಾತ್ರ 42 ನ ಬರ್ತೈತಿ. ಇಲ್ಲಿ ಡಯಾಗ್ರಾಮ್ ಮಾತ್ರ ಚೇಂಜ್ ಇರ್ತೈತಿ. ಸ್ವಲ್ಪ ಅದನ್ನ ನಾವು ಮಾಡಿಫೈಡ್ ಮಾಡಿ, ಸ್ವಲ್ಪ ಚೇಂಜಸ್ ಮಾಡಿ ಲೆಕ್ಕಗಳನ್ನ ಮಾಡ್ಬೇಕು. ಬಟ್ ಈ ಕ್ವಶನ್ಸ್ ಮಾತ್ರ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್, ಹೌದಾ? ಇದೆಷ್ಟಿದು? 3 ಮಾರ್ಕ್ಸಿಗಂತೂ ಇಂಪಾರ್ಟೆಂಟ್ ಕ್ವಶನ್ಸ್ ಇದು, ಹೌದಾ? ನೆಕ್ಸ್ಟ್ ಈಗ ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸ ಎಕ್ಸರ್ಸೈಸ್ 5.3. ಅಭ್ಯಾಸ 5.3 ಅಂತ ಇದೆ. ಕ್ವಶನ್ ಏನಿದೆ ಅಂತ ನೋಡೋಣ. ಕ್ವಶನ್ ಒಂದ್ಸಲ ಓದೋಣ. ಅಭ್ಯಾಸ 5.3. ಪೈಗೆ ಯಾವುದೇ ಬೆಲೆ ಕೊಡದೇ ಇದ್ದಲ್ಲಿ ಪೈ ಇಸ್ ಈಕ್ವಲ್ ಟು 22/7 ಎಂದು ಪರಿಗಣಿಸಿ. ಚಿತ್ರ 5.19ರಲ್ಲಿ ಪಿ ಕ್ಯೂ ಇಸ್ ಈಕ್ವಲ್ ಟು 24, ಪಿ ಆರ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್, ಓ ವೃತ್ತ ಕೇಂದ್ರವಾದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ, ಹೌದಾ? ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣಂತೆ, ಹೌದಾ? ಈ ರೀತಿ ಇದೆ ನಮಗ. ಇದೊಂದು ವೃತ್ತವನ್ನ ಕೊಟ್ಟಾರ ಅವರು, ಹೌದಾ? ಎಕ್ಸಾಕ್ಟ್ ಇಲ್ಲಿ ಏನಾಗಿದೆ ಅಂದ್ರ ಮಿಡಲ್ ಅಂದ್ರೆ ಇದನ್ನ ಅರ್ಧ ವೃತ್ತವನ್ನ ಮಾಡ್ಕೊಂಡಿದಾರು. ಅದಾದ್ಮೇಲೆ ಇದನ್ನ ಏನ್ ಮಾಡ್ಯಾರು? ಈ ರೀತಿ ಮಾಡ್ಯಾರು, ಕರೆಕ್ಟಾ? ಇಲ್ಲಿಂದ ಇದೇನಾಗಿದೆ, ಸ್ವಲ್ಪ ಇದನ್ನ ಇಷ್ಟ ಜಸ್ಟ್ ಕೂಡ್ಸಿದಾರು. ಇಲ್ಲೇ ಓ, ಹೌದಾ? ಇಲ್ಲಿ ಏನಾಗಿದೆ ನೋಡ್ರಿ, ಇದು ಪಿ, ಇದು ಕ್ಯೂ, ಇದು ಆರ್ ಅಂತ ಇದೆ, ಹೌದಾ? ಸೊ ಇದನ್ನ ಏನ್ ಮಾಡ್ಯಾರಂದ್ರೆ ಈ ಭಾಗವನ್ನ ಶೇಡ್ ಮಾಡ್ಯಾರ, ಹೌದಾ? ಈ ಭಾಗವನ್ನ ಶೇಡ್ ಮಾಡಿದ್ದಾರೆ, ಕರೆಕ್ಟಾ? ಕ್ವಶನ್ ಏನಂದ್ರ ಈ ಭಾಗದ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಬೇಕು. ಸೊ ನಾ ಈಗ ಏನಂದ್ರೆ ನಿಮಗ್ ಮೊದ್ಲು ಕ್ವಶನ್ ಅನ್ನ ಅಂದ್ರೆ ಅದ್ರದ್ದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಸ್ತೀನಿ. ಇದು ಏನಾಗಿದೆ, ನಮಗ ಅರ್ಧ ವೃತ್ತ ಬಂದಿದೆ ಈಗ. ಸೊ ನಾವ್ ಏನ್ ಮಾಡ್ಬೇಕಂದ್ರ ಅರ್ಧ ವೃತ್ತದ ವಿಸ್ತೀರ್ಣವನ್ನ ಫಸ್ಟ್ ಕಂಡು ಹಿಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಏನಿದೆ ಅಲ್ಲ, ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡ್ಕೊಂಡು ಆಮೇಲೆ ಅರ್ಧ ವೃತ್ತದ ವಿಸ್ತೀರ್ಣದೊಳಗ ತ್ರಿಭುಜದ ವಿಸ್ತೀರ್ಣವನ್ನ ಮೈನಸ್ ಮಾಡಿದ್ವಿ ಅಂದ್ರ ಈ ಭಾಗದ ವಿಸ್ತೀರ್ಣ ನಮಗ ಸಿಕ್ತೈತಂತ, ಹೌದಾ? ಸೊ ಯಾವ ರೀತಿ ಮಾಡ್ಯಾರಂತ ನೋಡೋಣಂತೀವಿ ನಾವು, ಹೌದಾ? ಈಗ ಅರ್ಧ ವೃತ್ತದ ವಿಸ್ತೀರ್ಣ ಎಷ್ಟಿದೆ ನೋಡ್ರಿ ಇಲ್ಲೇ? ಅರ್ಧ ವೃತ್ತದ ವಿಸ್ತೀರ್ಣ ಅಂದ್ರ ವೃತ್ತದ ವಿಸ್ತೀರ್ಣ ಎಷ್ಟಿದೆ ಹೇಳ್ರಿ? ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಅಂತ ಇದೆ. ಸೊ ಅರ್ಧ ವೃತ್ತದ ವಿಸ್ತೀರ್ಣ ಅಂದ್ರೆ ನಾವ್ ಯಾವ ರೀತಿ ಮಾಡ್ಬೋದು ಹೇಳ್ರಿ? ಪೈ ಆರ್ ಸ್ಕ್ವೇರ್ ಅಂತ ಆಗತ್ತ. ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತ ಇದೆ, ಹೌದಾ? ಸೊ ನಮ್ಗೆ ಇಲ್ಲಿ ಏನಾಗ್ಬೇಕಂದ್ರ ಈಗ ಅಲ್ಲೇ ಕ್ವಶನ್ ಕೊಟ್ಟಿದಾರ ನೋಡ್ರಿ. ಪಿ ಕ್ಯೂ ಇಸ್ ಈಕ್ವಲ್ ಟು ಎಷ್ಟಿದೆ ಅಂತ? 24 ಸೆಂಟಿಮೀಟರ್ ಇದೆ. ಅದಾದ್ಮೇಲೆ ಏನಿದೆ? ಪಿ ಆರ್ ಇಸ್ ಈಕ್ವಲ್ ಟು ಎಷ್ಟಿದೆ? 7 ಸೆಂಟಿಮೀಟರ್ ಇದೆ. 7
ಸೆಂಟಿಮೀಟರ್ ಇದೆ. ಇದು ಯಾವ ರೀತಿಯ ತ್ರಿಭುಜ ಹೇಳ್ರಿ? ಇದು ಲಂಬಕೋನ ತ್ರಿಭುಜ. ಸೊ ಲಂಬಕೋನ ತ್ರಿಭುಜ ಅಂದ್ರೆ ನಮಗೆ ಇಲ್ಲಿ ಇದ್ರ ಅಳತೆ ಗೊತ್ತಾಗ್ಬೇಕಾಗಿದೆ. ಈ ವ್ಯಾಸದ ಅಳತೆ ಗೊತ್ತಾಯ್ತು ಅಂದ್ರೆ ನಮಗ ಏನಾಗತ್ತಂದ್ರ ಇಲ್ಲೇ ನಮ್ಗ ಕರೆಕ್ಟ್ ಆಗಿ ನಾವು ತ್ರಿಜ್ಯವನ್ನ ಕಂಡುಹಿಡಿಬಹುದು. ಹೌದಾ? ಸೊ ಈಗ ನಮಗ್ ನೋಡ್ರಿ ಇಲ್ಲೇ ಪೈಥಾಗೊರಸ್ ಪ್ರಮೇಯವನ್ನ ಯೂಸ್ ಮಾಡ್ಬೇಕು ನಾವು. ಪೈಥಾಗೊರಸ್ ಪ್ರಮೇಯ ಇದಿಷ್ಟ ಇರ್ಲಿ, ಇದ್ರ ನೆಕ್ಸ್ಟ್ ತೋರಿಸ್ತೇನೆ ನಿಮಗ. ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಇಲ್ಲಿ ನೋಡ್ರಿ ಇದನ್ನ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಾರಿ ಪಿ ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಅಥವಾ ಆರ್ ಪಿ ಸ್ಕ್ವೇರ್. ಪಿ ಆರ್ ಸ್ಕ್ವೇರ್ ಅಂತ ಇದೆ. ಹೌದಾ? ಪಿ ಕ್ಯೂ ಅಂದ್ರೆ ಎಷ್ಟಿದೆ ನೋಡ್ರಿ ಇಲ್ಲಿ 24 ಬ್ರಾಕೆಟ್ ಸ್ಕ್ವೇರ್ ಅಂತ ತಗೋಬೇಕು. ಹೌದಾ? ಪ್ಲಸ್ ಪಿ ಆರ್ ಅಂದ್ರೆ ಎಷ್ಟಿದೆ ನೋಡ್ರಿ 7 ಸೆಂಟಿಮೀಟರ್ ಇದೆ. ಹೌದಾ? 7 ಸೆಂಟಿಮೀಟರ್ ಅಥವಾ 7 ಸ್ಕ್ವೇರ್ ಅಂತ ಇದೆ. ಹೌದಾ? ಸೊ 24 ಸ್ಕ್ವೇರ್ ಮಾಡ್ರಿ ಎಷ್ಟಾಗತ್ ನೋಡ್ರಿ. 24 ಸ್ಕ್ವೇರ್ ಮಾಡ್ರಿ ಎಷ್ಟಾಗತ್ ನೋಡ್ರಿ. ಒಂದ್ ಸೆಕೆಂಡ್. 24 ಇಂಟು 24 ಎಷ್ಟಾಯ್ತು? 576 ಆಗತ್ತ. ಹೌದಾ? 576 ಪ್ಲಸ್ 7 ಎಷ್ಟಾಗತ್ ನೋಡ್ರಿ 49 ಆಗತ್ತ. ಹೌದಾ? 7 49 ಆಗತ್ತೆ. ಸೊ ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 576 ಪ್ಲಸ್ 49 ಎಷ್ಟಾಯ್ತು? 625 ಆಯ್ತು. ಹೌದಾ? ಸೊ ನಮಗೆ ಏನಾಗ್ಬೇಕು? ಕ್ಯೂ ಆರ್ ಸ್ಕ್ವೇರ್ ಬೇಡ, ಕ್ಯೂ ಆರ್ ಅಷ್ಟೇ ಬೇಕು ನಮಗ್. ಹೌದಾ? ಸೊ ಕ್ಯೂ ಆರ್ ಅಂದ್ರೆ ಏನಾಗತ್ತಂದ್ರ ಈ ಸ್ಕ್ವೇರ್ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗತ್ತೆ ನಿಮಗ? ಪ್ರತಿ ಸಲ ಹೇಳ್ತಾ ಇರ್ತೇನೆ ನಾನು, ಸ್ಕ್ವೇರ್ ಇದ್ದಿದ್ದು ಈ ಕಡೆ ಬಂತಂದ್ರ ರೂಟ್ 625 ಆಗತ್ತ. ಹೌದಾ? ಸೊ ಕ್ಯೂ ಆರ್ ಆದ್ರ ಈಗ 625ರ ವರ್ಗಮೂಲ ಎಷ್ಟು? 625ರ ವರ್ಗಮೂಲ ಎಷ್ಟಾಗತ್ತ ನಮಗ? 25 ಆಗತ್ತ. ಅಂದ್ರ ಈ ಕ್ಯೂ ಆರ್ ಏನಾಯ್ತು ಅಂದ್ರೆ ನಮಗ 25 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಸಾರಿ 25 ಸೆಂಟಿಮೀಟರ್ ಆಯ್ತು. ಈಗ ನಮಗೆ ಏನಾಯ್ತು? ವೃತ್ತದ ವ್ಯಾಸ ಗೊತ್ತಾಯ್ತು. ತ್ರಿಜ್ಯ ಗೊತ್ತಾದ್ರೆ ಏನಾಗ್ಬೇಕು ಹೇಳ್ರಿ? ಅದು 25 ಡಿವೈಡೆಡ್ ಬೈ 2 ಅಂತ ಆಗ್ಬೇಕು. ಹೌದಾ? ಇಲ್ಲಿ ನಮ್ಗೆ ಕಟ್ಟ ಹೊಡಕ್ ಬಂದಿದ್ರೆ ನಾವು ಈಸಿಲಿ ಮಾಡ್ಬೋದಾಗಿತ್ತು. ಬಟ್ 25 ಡಿವೈಡೆಡ್ ಬೈ 2 ಅಂದ್ರ ಪಾಯಿಂಟ್ ಒಳಗ್ ಬರ್ತೈತಿ. ಅದನ್ನೇನ್ ಮಾಡುವಂತ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನಾವ್ ಏನ್ ಮಾಡ್ಬೇಕೀಗ? ಸೂತ್ರದೊಳಗ ಹಾಕ್ಬೇಕು. ಇದು ಗೊತ್ತಾಯ್ತಲ್ಲ? ಪೈಥಾಗೊರಸ್ ಪ್ರಮೇಯವನ್ನ ಯೂಸ್ ಮಾಡಿ ನಾವು ಈ ಕ್ಯೂ ಆರ್ ಅನ್ನ ಕಂಡುಹಿಡ್ಕೋಬೇಕು. ಅದನ್ನ ಈಗ ನಾವು ಕಂಡುಹಿಡ್ಕೊಂಡ್ವಿ ಕ್ಯೂ ಆರ್. ಈಗ ನಾವೇನ್ ಮಾಡ್ಬೇಕು? ಅರ್ಧ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಅರ್ಧ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಅರ್ಧ ವೃತ್ತದ ವಿಸ್ತೀರ್ಣ ಏನಾಗಿದೆ ನೋಡ್ರಿ ಇಲ್ಲಿ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತ ಇದೆ. ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತ ಇದೆ. ಸೊ ನೋಡ್ರಿ ಇಲ್ಲಿ ನಾ ಯಾವ ರೀತಿ ಬರ್ತೀನಿ? 22 ಡಿವೈಡೆಡ್ ಬೈ 7. ಹೌದಾ? ಇಂಟು ಆರ್ ಅಂದ್ರೆ ಏನಾಗಿದೆ? ಈಗ ಡಿ ಅಂದ್ರೆ ಗೊತ್ತಾಗಿದೆ ನಮ್ಗ 25 ಅಂತ ಹೇಳಿ. ಬಟ್ ಆರ್ ಅಂದ್ರೆ ನಾ ಏನಂತ ತಗೋತೇನೆ ನೋಡ್ರಿ 25 ಡಿವೈಡೆಡ್ ಬೈ 2 ಇಂಟು 25 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2. ಕರೆಕ್ಟಾ? ಅಂದ್ರೆ ಅದ್ರ ಕೆಳಗ್ ಡಿವೈಡೆಡ್ ಬೈ 2 ಅಂತ ಇದೆ. ಹೌದಾ? ಸೊ ಇಲ್ಲಿ ನೋಡ್ರಿ ಇದನ್ನ ಯಾವ ರೀತಿ ಬರಿಬಹುದು ಅಂತ ಹೇಳಿ 22 ಡಿವೈಡೆಡ್ ಬೈ 7 ಇಂಟು 25 ಡಿವೈಡೆಡ್ ಬೈ 2 25 ಡಿವೈಡೆಡ್ ಬೈ 2. ಈ ಡಿವೈಡೆಡ್ ಬೈ ಕೆಳಗ್ ಡಿವೈಡೆಡ್ ಬೈ ಇದ್ದದ್ದು ಏನಾಗುತ್ತೆ ನಮಗ 1/2 ಆಗುತ್ತೆ. ಹೌದಾ? 1/2 ಆಗುತ್ತೆ. ಕರೆಕ್ಟಾ? ಈಗ ನೋಡ್ರಿ ಇದನ್ನ ಇಷ್ಟು ಗುಣಾಕಾರ ಮಾಡ್ರಿ ಎಷ್ಟಾಗತ್ತ? 25 ಇಂಟು 22 ಮಾಡೋಣ. ಎಷ್ಟಾಗತ್ ನೋಡ್ರಿ 22 ಇಂಟು 25 ಇಂಟು 25 ಎಷ್ಟಾಗತ್ತ? 13,750 ಅಂತ ಆಗತ್ತ. ಅದಾದ್ಮೇಲೆ ನೋಡ್ರಿ 2 2 4 4 2 8 8 7 56 ಆಗತ್ತ. ಹೌದಾ? 56 ಆಗತ್ತ. ಇದನ್ನ ಸ್ವಲ್ಪ ಡಿವೈಡೆಡ್ ಬೈ ಮಾಡ್ರಿ ನೋಡೋಣ ಎಷ್ಟಾಗತ್ತ? ಡಿವೈಡೆಡ್ ಬೈ 56 ಮಾಡಿದ್ರ 245.53 245.53 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು ನಮಗ. 245.53
53 ಸೆಂಟಿಮೀಟರ್ ಸ್ಕ್ವೇರ್. ನಾ ಸ್ವಲ್ಪ ಸೈಡಿಗೆ ಬರ್ಕೋತೇನೆ ಇದನ್ನ. 53 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಸೊ ನಮ್ಗೆ ಏನಾಯ್ತು, ಇದು ಪೂರ್ತಿ ಅರ್ಧ ವೃತ್ತದ ವ್ಯಾಸ ಗೊತ್ತಾಯ್ತು. ಈಗ ನಾ ಏನ್ ಮಾಡ್ಬೇಕು, ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡ್ಕೋಬೇಕು. ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡ್ಕೋಬೇಕು. ಪಾದ ಇಂಟು ಎತ್ತರ ಅಂತ ಹೇಳಿ, ಹೌದಾ? ಪಾದ ಇಂಟು ಎತ್ತರ. ಈಗ ಏನ್ ಮಾಡ್ಬೇಕು ಹೇಳ್ರಿ, ತ್ರಿಭುಜದ ವಿಸ್ತೀರ್ಣ, ತ್ರಿಭುಜ ಪಿ ಕ್ಯೂ ಆರ್ ನ ವಿಸ್ತೀರ್ಣ, ತ್ರಿಭುಜ ಪಿ ಕ್ಯೂ ಆರ್ ನ ವಿಸ್ತೀರ್ಣ ಇಸ್ ಈಕ್ವಲ್ ಟು, ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಸೂತ್ರ ಯಾವ್ದಿದೆ ಹೇಳ್ರಿ ನೋಡೋಣ. ಪಿ ಆರ್ ಇಂಟು ಪಿ ಕ್ಯೂ ಅಂದ್ರ 1/2 ಪಾದ ಇಂಟು ಎತ್ತರ, ಪಾದ ಇಂಟು ಎತ್ತರ ಅಂತ ಇದೆ, ಹೌದಾ? ಪಾದ ಇಂಟು ಎತ್ತರ. ಇದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ನಮಗಿಲ್ಲಿ ಪಿ ಕ್ಯೂ ಮತ್ತ ಪಿ ಆರ್ ಗಳು ಪಾದ ಮತ್ತು ಎತ್ತರ ಆಗ್ತಾವು. 1/2 ಪಿ ಕ್ಯೂ ಪಿ ಆರ್ ಇಂಟು ಪಿ ಕ್ಯೂ, ಹೌದಾ? ಸೊ ಇಲ್ಲಿ 1/2 ಪಿ ಆರ್ ಅಂದ್ರೆ ಎಷ್ಟಿದೆ ನಮ್ಗಿಲ್ಲಿ 7 ಇದೆ, ಇಂಟು ಪಿ ಕ್ಯೂ ಅಂದ್ರೆ ಎಷ್ಟಿದೆ 24 ಇದೆ, ಹೌದಾ? 24 ಇದೆ. ಸೊ ಇಲ್ಲಿ ಏನಾಗತ್ ನೋಡ್ರಿ, ಇಲ್ಲಿ 2 ಮತ್ತು 7 ಅಂತೂ ನಮಗ ಕಡ್ತ ಹೊಡಿಲಿಕ್ಕೆ ಬರುದಿಲ್ಲ. ಬಟ್ 2 ಮತ್ತು 24 ನಾವು ಕಡ್ತ ಹೊಡಿಲಿಕ್ಕೆ ಬರ್ತೈತಿ. ಸೊ 2 ಒಂದ್ಲೆ 2 12, ಹೌದಾ? 2 ಒಂದ್ಲೆ 2 2 4. 12 ಮತ್ತೆ 7 ಗುಣಾಕಾರ ಮಾಡ್ರಿ, ಎಷ್ಟಾಗತ್ ನೋಡ್ರಿ, 12 84 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಗತ್ತ, ಹೌದಾ? 84 ಸೆಂಟಿಮೀಟರ್ ಸ್ಕ್ವೇರ್. ಈಗ ನಮಗ್ ಇದು ಗೊತ್ತಾಯ್ತು, ನಿಮಗ್ ಅರ್ಥ ಆಯ್ತು ಅನ್ಕೋತೇನೆ ಇದು ಕಾನ್ಸೆಪ್ಟ್. ಇದೇನ ಶೇಡ್ ಮಾಡಿದಾರಲ್ಲ, ಈಗ ನಾವೇನ್ ಮಾಡ್ಬೇಕು, ಅರ್ಧ ವೃತ್ತದ ವಿಸ್ತೀರ್ಣದೊಳಗ ಈ ತ್ರಿಭುಜದ ವಿಸ್ತೀರ್ಣವನ್ನ ಮೈನಸ್ ಮಾಡಿದ್ವಿ ಅಂದ್ರ ಇದೇನ್ ಶೇಡ್ ಮಾಡಿರ್ತಕ್ಕಂತಹ ವಿಸ್ತೀರ್ಣ ನಮಗ ಸಿಗ್ತೈತಿ, ಹೌದಾ? ಸೊ ನಾ ಯಾವ ರೀತಿ ಬರೀತೆ ನೋಡ್ರಿ, ಇಲ್ಲಿ ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣ, ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣ, ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣ, ವಲಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು, ಹೌದಾ? ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ಅರ್ಧ ವೃತ್ತದ ವಿಸ್ತೀರ್ಣ, ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣ. ಕರೆಕ್ಟಾ? ಸೊ ಈಗ ಎಷ್ಟಾಗತ್ ನೋಡ್ರಿ, ಅರ್ಧ ವೃತ್ತದ ವಿಸ್ತೀರ್ಣ ಎಷ್ಟು ಬಂದಿದೆ ನಮಗ 245.53 ಮೈನಸ್ ತ್ರಿಭುಜದ ವಿಸ್ತೀರ್ಣ ಎಷ್ಟು ಬಂದಿತ್ತು 84 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂದಿತ್ತು. ಸೊ 245.53 ಮೈನಸ್ 84 ಎಷ್ಟು ಬಂತು, 161.53 ಸೆಂಟಿಮೀಟರ್ ಸ್ಕ್ವೇರ್. ಅಂದ್ರ ಛಾಯೆಗೊಳಿಸಿದ ಇದೇನ್ ಶೇಡ್ ಮಾಡಿರ್ತಕ್ಕಂತಹ ವಿಸ್ತೀರ್ಣ ನಮ್ಗೆ ಎಷ್ಟು ಬಂತು, 161.53 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಕರೆಕ್ಟಾ? ಇದು ಅರ್ಥ ಆಯ್ತು. ಇದೇ ರೀತಿ ಇನ್ನೂ ಒಂದಿಷ್ಟು ಪ್ರಾಬ್ಲಮ್ಸ್ ಗಳದಾವು. ಅದಕ್ಕಿಂತ ಮುಂಚೆ ನಾನು ನಿಮಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೇನೆ. ಇನ್ನೂ ಟೈಮ್ ಇದ್ರೆ ಇದನ್ನ ಈ ಪ್ರಾಬ್ಲಮ್ಸ್ ಗಳನ್ನ ಕಂಟಿನ್ಯೂ ಮಾಡೋಣ, ಹೌದಾ? 1 ಸೆಕೆಂಡ್. ಇಲ್ಲಿ ನೋಡ್ರಿ, ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 10th, ಸಬ್ಜೆಕ್ಟ್ ಗಣಿತ. ಕ್ವಶನ್ ಏನಿದೆ ಫಸ್ಟ್ ಒನ್, ಇದು ಸ್ವಲ್ಪ ನಿಮ್ಗ ಮಲ್ಟಿಪಲ್ ಚಾಯ್ಸ್ ಕರೆಕ್ಟ್ ಬರ್ಲಿದ್ದಕ್ಕ ನಾನು ಜಸ್ಟ್ ಶಾರ್ಟ್ ಆನ್ಸರ್ ಅದೊಂದೇ ಕ್ವಶನ್ಸ್ ಅನ್ನ ಆ ರೀತಿ ಬರ್ದೇನಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಯಾವ್ದಿರ್ಬೋದು ಹೇಳ್ರಿ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ, ಇದಕ್ಕ ಆಪ್ಷನ್ ಇಲ್ಲ, ಓನ್ಲಿ ಒಂದು ಆನ್ಸರ್, ಶಾರ್ಟ್ ಆನ್ಸರ್ ಅನ್ನ ಕೊಡ್ಬೇಕು. ಯಾವ್ದಿರ್ಬೋದು? ಯಾಕಂದ್ರೆ ಇದು 1 ಮಾರ್ಕ್ಸ್ ಕ್ವಶನ್ ಗೆ, ಮಲ್ಟಿಪಲ್ ಚಾಯ್ಸ್ ಗಿಂತ 1 ಮಾರ್ಕ್ಸ್ ಕ್ವಶನ್ಸ್ ಒಳಗ ಬಹಳ ಕೇಳ್ತಿರ್ತಾರ. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಯಾವ್ದಂದ್ರ ಹೇಳ್ರಿ, θ/360 ಇಂಟು πr². ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಂದ್ರ θ/360
ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅಂತ ಇದೆ. ಹೌದಾ? ಸೊ ತ್ರಿಜ್ಯಾಂತರ ಕಂಡ ಇದು ಕೂಡ ನಿಮಗ 1 ಮಾರ್ಕ್ಸ್ ಕ್ವಶನ್ಸ್ ಗೆ ವೆರಿ ವೆರಿ ಇಂಪಾರ್ಟೆಂಟ್. ಹೌದಾ? ನೆಕ್ಸ್ಟ್, ಒಂದು ಸ್ಪರ್ಶಕವು ವೃತ್ತವನ್ನು ಛೇದಿಸುವುದು. ಒಂದು ಸ್ಪರ್ಶಕ ಒಂದು ವೃತ್ತವನ್ನ ಎಷ್ಟು ಬಿಂದುವಿನಲ್ಲಿ ಛೇದಿಸ್ತೈತಿ ನೋಡ್ರಿ? ಆಪ್ಷನ್ ಎ ಒಂದೇ ಬಿಂದುವಿನಲ್ಲಿ, ಆಪ್ಷನ್ ಬಿ 2, ಆಪ್ಷನ್ ಸಿ ವೃತ್ತದ ಮೇಲೆ, ಆಪ್ಷನ್ ಡಿ ಯಾವುದು ಅಲ್ಲ. ಕ್ವಶನ್ ಏನಂಗಾರ ಒಂದೇ ಒಂದು ಬಿಂದುವಿನಲ್ಲಿ ಅದು ಛೇದಿಸ್ತೈತಿ. ನೆಕ್ಸ್ಟ್, ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳು, ಪ್ಯಾರಲಲ್ ಟ್ಯಾಂಜೆಂಟ್ಸ್. ಹೌದಾ? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4 ಅಂತ ಇದೆ. ಅಂದ್ರ ಗರಿಷ್ಠ ಸಮಾಂತರ ಸ್ಪರ್ಶಕಗಳು ಎಷ್ಟು ಇರ್ತಾವಂದ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರ ಗರಿಷ್ಠ 2 ಸಮಾಂತರ ಸ್ಪರ್ಶಕಗಳನ್ನ ನಾವು ಹೊಂದಿರ್ತೈತಿ. ನೆಕ್ಸ್ಟ್, ಒಂದು ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುವ ರೇಖೆ. ಒಂದು ವೃತ್ತವನ್ನ 2 ಬಿಂದುಗಳಲ್ಲಿ ಛೇದಿಸ್ತಂದ್ರ ಅದು ಯಾವ ರೇಖೆ? ಆಪ್ಷನ್ ಎ ಸ್ಪರ್ಶಕ, ಆಪ್ಷನ್ ಬಿ ಛೇದಕ, ಆಪ್ಷನ್ ಸಿ ರೇಖಾಖಂಡ, ಆಪ್ಷನ್ ಡಿ ಕಿರಣ ಅಂತ ಇದೆ. ಹೌದಾ? ಹಂಗಾರೆ 2 ಬಿಂದುಗಳಲ್ಲಿ ಛೇದಿಸ್ತಂದ್ರ ಅದು ಯಾವ ರೇಖೆ ಹೇಳ್ರಿ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಛೇದಕ. ನೆಕ್ಸ್ಟ್, ಸ್ಪರ್ಶ ಬಿಂದುವಿನಲ್ಲಿ ಉಂಟಾದ ಕೋನ. ಸ್ಪರ್ಶ ಬಿಂದುವಿನಲ್ಲಿ ಉಂಟಾದ ಕೋನ ಎಷ್ಟಾಗಿರ್ತೈತಿ ನೋಡ್ರಿ? ಆಪ್ಷನ್ ಎ 90 ಡಿಗ್ರಿ, ಆಪ್ಷನ್ ಬಿ 180 ಡಿಗ್ರಿ, ಆಪ್ಷನ್ ಸಿ 60 ಡಿಗ್ರಿ, ಆಪ್ಷನ್ ಡಿ 30 ಡಿಗ್ರಿ ಅಂತ ಇದೆ. ಸೊ ಸ್ಪರ್ಶ ಬಿಂದುವಿನಲ್ಲಿ ಕರೆಕ್ಟ್ ಆಗಿ ನಮಗೆ ಯಾವ ಆಂಗಲ್ ಉಂಟಾಗ್ತೈತಿ ಅಂದ್ರ ಆಪ್ಷನ್ ಎ 90 ಡಿಗ್ರಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ವೃತ್ತದ ತ್ರಿಜ್ಯವು ಯಾವಾಗಲೂ ಸ್ಪರ್ಶಕಕ್ಕೆ. ಒಂದು ವೃತ್ತದ ತ್ರಿಜ್ಯವು ಯಾವಾಗಲೂ ಸ್ಪರ್ಶಕಕ್ಕೆ. ಆಪ್ಷನ್ ಎ ಸಮವಾಗಿರ್ತೈತಿ, ಆಪ್ಷನ್ ಬಿ ಲಂಬವಾಗಿರ್ತೈತಿ, ಆಪ್ಷನ್ ಸಿ ದ್ವಿಗುಣ, ಆಪ್ಷನ್ ಡಿ ಸಮಾಂತರ. ಹೌದಾ? ಅಂದ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಯಾವ್ದಂದ್ರ ಲಂಬವಾಗಿರ್ತೈತಿ ಅಥವಾ ಪರ್ಪೆಂಡಿಕ್ಯುಲರ್ ಆಗಿರ್ತೈತಿ. ನೆಕ್ಸ್ಟ್, ಒಂದು ವೃತ್ತದ ಸ್ಪರ್ಶಕಗಳ ನಡುವಿನ ಕೋನ 50 ಡಿಗ್ರಿ ಆದರೆ ತ್ರಿಜ್ಯಗಳ ನಡುವಿನ ಕೋನ ಎಷ್ಟು? ಹೌದಾ? ತ್ರಿಜ್ಯಗಳ ನಡುವಿನ ಕೋನ ಎಷ್ಟು? ಆಪ್ಷನ್ ಎ 120, ಆಪ್ಷನ್ ಬಿ 130, ಆಪ್ಷನ್ ಸಿ 100, ಆಪ್ಷನ್ ಡಿ 90. ಅಂದ್ರೆ ಎರಡು ಕೂಡ ನಮಗೆ ಎಷ್ಟು ಡಿಗ್ರಿ ಆಗಿರ್ಬೇಕಂತ ಹೇಳ್ರಿ? ಎರಡು ಕೂಡ ತ್ರಿಜ್ಯ ಮತ್ತು ಅದರ ಎದುರಿಗೆ ಇರುವಂತಹ ಸ್ಪರ್ಶಕಗಳ ನಡುವಿನ ಕೋನ ಎರಡು ಸೇರಿ ನಮಗ 180 ಡಿಗ್ರಿ ಇರ್ಬೇಕು. ಸೊ ಇಲ್ಲಿ 50 ಡಿಗ್ರಿ ಇದೆ ಅಂದ್ರೆ ಇನ್ ಎಷ್ಟ್ ಆಗ್ಬೇಕು ಹೇಳ್ರಿ? ನಮಗ 120 ಆಗತ್ತೋ, 130 ಆಗತ್ತೋ, 100 ಆಗತ್ತೋ, 90 ಆಗತ್ತೋ? ಸೊ 130 + 50 ಆದ್ರ 180 ಆಗತ್ತ. ಹಂಗಾದ್ರೆ ನಮ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವೃತ್ತದ ಅತ್ಯಂತ ದೊಡ್ಡ ಜಾ. ವೃತ್ತದ ಅತ್ಯಂತ ದೊಡ್ಡ ಜಾ ಯಾವ್ದಾಗತ್ ನೋಡ್ರಿ? ಆಪ್ಷನ್ ಎ ತ್ರಿಜ್ಯ, ಆಪ್ಷನ್ ಬಿ ಕಂಸ, ಆಪ್ಷನ್ ಸಿ ವ್ಯಾಸ, ಆಪ್ಷನ್ ಡಿ ಯಾವುದು ಅಲ್ಲ. ಯಾವ್ದೇ ನೋಡ್ರಿ? ಸ್ವಲ್ಪ ಗೆಸ್ ಮಾಡ್ರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅತ್ಯಂತ ದೊಡ್ಡ ಜಾ ನಮಗೆ ಏನಾಗತ್ ಹೇಳ್ರಿ? ವ್ಯಾಸ ಆಗತ್ತ. ನೆಕ್ಸ್ಟ್, ತ್ರಿಜ್ಯವು ವ್ಯಾಸದ ಆಪ್ಷನ್ ಎ 2ರಷ್ಟು, ಆಪ್ಷನ್ ಬಿ ಅರ್ಧದಷ್ಟು, ಆಪ್ಷನ್ ಸಿ 4ರಷ್ಟು, ಆಪ್ಷನ್ ಡಿ ಯಾವುದು ಅಲ್ಲ. ತ್ರಿಜ್ಯವು ವ್ಯಾಸದ ಎಷ್ಟರಷ್ಟು ಇರ್ತೈತೆ ಹೇಳ್ರಿ? ಅದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಧದಷ್ಟು ಇರುತ್ತದೆ. ತ್ರಿಜ್ಯವು ವ್ಯಾಸದ ಅರ್ಧದಷ್ಟು ಇರುತ್ತದೆ. ನೆಕ್ಸ್ಟ್, ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನಾಗಿದೆ ನೋಡ್ರಿ? ನಮಗ ಇವಾಗಾದ್ರೂ ನಾನು ನಿಮಗ ಪ್ರಾಬ್ಲಮ್ ಒಳಗ ತೋರಿಸ್ತಾ ಇದ್ದೆ. ಆಪ್ಷನ್ ಎ πr², ಆಪ್ಷನ್ ಬಿ 2πr, ಆಪ್ಷನ್ ಸಿ π/2, ಆಪ್ಷನ್ ಡಿ π-2. ಹೌದಾ? ಹಂಗಾದ್ರೆ ಯಾವ್ದಿರ್ಬೋದು ನೋಡ್ರಿ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, πr². ಸೊ ಇವತ್ತಿಂದು ನಿಮ್ದು ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿತ್ತು. ವೃತ್ತದ ಮೇಲೆ ಇರ್ತಕ್ಕಂಥ ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಷ್ಟೇ ಇದೆ.
ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ನಿಮ್ಗೆ ಸಮತಲಾಕೃತಿಗಳ ಮೇಲೆ ಇರ್ತಕ್ಕಂತಹ ಅದ್ರ ಮೇಲೆ ಬರ್ತಕ್ಕಂತ ಕ್ವಶನ್ಸ್ ಗಳ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ರೆಡಿ ಮಾಡ್ಕೊಂಡ್ ಬರ್ತೇನೆ. ಹೌದಾ? ಸೊ ಇದು ಇವತ್ತಿಂದು ಒಂದು ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ನೋಡ್ರಿ, ನಿಮ್ಗ ಅದ ಸ್ಟಾರ್ಟಿಂಗ್ ಶಾರ್ಟ್ ಆನ್ಸರ್ ಇತ್ತಲ್ಲ, ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ನಾನು ಬರ್ದಿದ್ದೆ, ನಿಮ್ಗ ತೋರಿಸ್ಲಿಕ್ಕೆ ಆಗ್ಲಿಲ್ಲ. ಶಾರ್ಟ್ ಆನ್ಸರ್ ಅಂದ್ರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಒಳಗ ಬರೋದು ಕಡಿಮೆ, ರೇರ್, ಇಲ್ಲೇ ಇಲ್ಲ. 1 ಮಾರ್ಕ್ಸ್ ಕ್ವಶನ್ ಗೆ ನಿಮ್ಗ ಕೇಳ್ತಾ ಇರ್ತಾರು. ಅಂದ್ರ ಕ್ವಶನ್ ಏನ್ ಹೇಳ್ರಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಇದೆ. ಕರೆಕ್ಟಾ? ಸೊ ಇದು ಇವತ್ತಿನವರೆಗೆ ನಿಮ್ಗ ಇಷ್ಟೊತ್ತವರೆಗೂ ಹೇಳಿರ್ತಕ್ಕಂಥ ಅಭ್ಯಾಸ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಇದ್ರ ಮುಂದಿನ ಕ್ಲಾಸ್ ಒಳಗೆ ಇನ್ನೂ ಅಭ್ಯಾಸ 5.3 ಒಳಗ ಸಾಕಷ್ಟು ಪ್ರಾಬ್ಲಮ್ಸ್ ಗಳದಾವು. ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.